ಹಲೋ ಆಲ್, ನಾನು ಸ್ವಾತಿ ಅಂಡ್ ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ನಿಮ್ಮ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 21, ದಟ್ ಈಸ್ ಈ ವರ್ಷದ AIB 21 ಎಕ್ಸಾಮಿನೇಷನ್ ನೋಟಿಫೈ ಆಲ್ರೆಡಿ ಆಗಿದೆ ಅಂಡ್ ಈಗ ಸಿಲೆಬಸ್ ಕೂಡ ಸಹ ಅನೌನ್ಸ್ ಆಗಿದೆ. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಬ್ರೀಫ್ ವಿಡಿಯೋ ಅನ್ನೋದು ಆಗಿರುತ್ತೆ. ಅಂಡ್ ಈ ರೀತಿ ನಿಮಗೆ ಲಾ ರಿಲೇಟೆಡ್, ಜುಡಿಷಿಯರಿ ಹಾಗೆ AIB ಅಂಡ್ ಆಲ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ರಿಲೇಟೆಡ್ ವಿಡಿಯೋಸ್ಗೆ ನೀವು ಚಾನಲ್ನ ಫಾಲೋ ಮಾಡಬಹುದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಟಿಲ್ ದ ಎಂಡ್ ನೋಡಿ, AIB ಎಕ್ಸಾಮ್ ಕೊಡ್ತಿರೋಂಥವ್ರು. ಅಂಡ್ ಇದ್ರಲ್ಲಿ ನಾವು ಕೆಲವೊಂದು ಡೌಟ್ಸ್ ಅಂತ ಏನು ಡಿಸ್ಕಸ್ ಮಾಡ್ತಿದ್ದೀರಿ, ದಟ್ ಇಸ್ ಸುಮಾರು ಸ್ಟೂಡೆಂಟ್ಸಿಗೆ ನಾವು ಫೈನಲ್ ಇಯರ್ ಅಲ್ಲಿ ಇದ್ದೀವಿ, ಎಕ್ಸಾಮ್ ಕೊಡಬಹುದಾ ಅನ್ನುವಂಥ ಡೌಟ್ಸ್ ಇದೆ. ನೀವು ಫೈನಲ್ ಇಯರ್, ಫೈನಲ್ ಸೆಮೆಸ್ಟರ್ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸಿಗೆ ಎಕ್ಸಾಮ್ ಕೊಡೋದಕ್ಕೆ ಎಲಿಜಿಬಲ್ ಆಗ್ತೀರಿ, ಹೌದು. ಬಟ್ ಫೈನಲ್ ಇಯರ್ ಅಲ್ಲಿದ್ದು ನೀವು ಫಿಫ್ತ್ ಸೆಮಿಸ್ಟರ್ ಆದ್ರೆ ಆಗೋದಿಲ್ಲ. ಫಾರ್ ಸಿಕ್ಸ್ತ್ ಸೆಮಿಸ್ಟರ್, ದಟ್ ಇಸ್ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಅಪ್ಲೈ ಮಾಡಬಹುದು. ನೀವು ಸಹ ಗಿವನ್ ನಿಮಗೆ ಹಿಂದೆ ಯಾವುದೇ ಬ್ಯಾಕ್ಲಾಗ್ ಇಲ್ಲ ಅನ್ನುವಂಥ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಅದು ಬಿಟ್ಟು ಈಗ ಫ್ರೆಶ್ ಆಗಿ ಪಾಸ್ ಆಗಿರೋ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಎಕ್ಸಾಮಿಗೆ ಅಪ್ಲೈ ಮಾಡಬಹುದು. ಬಿಕಾಸ್ ನೀವು ಆಸ್ ಅನ್ ಅಡ್ವೊಕೇಟ್ ಆಗೋದಕ್ಕೆ ಈ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್. ಸೊ ಇದು ಆಲ್ ಇಂಡಿಯಾ ಬಾರ್ ನಿಮ್ಮ ಎನ್ರೋಲ್ಮೆಂಟ್ ಒಂದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಲಾ ಪಾಸ್ ಆಗ್ತಿರುವಂಥ ಸ್ಟೂಡೆಂಟ್, LLB ಪಾಸ್ ಆಗ್ತಿರುವಂಥ ಸ್ಟೂಡೆಂಟ್ಸ್ಗೆ ಈ ಎಕ್ಸಾಮ್ ತಗೊಳ್ಳೋದು ಮ್ಯಾಂಡೇಟ್ರಿ ಆಗಿರುತ್ತೆ ಟು ಪ್ರಾಕ್ಟೀಸ್ ಆಸ್ ಅನ್ ಅಡ್ವೊಕೇಟ್. ಸೊ ಈಗ ಈ ಎಕ್ಸಾಮ್ ನೀವು ಫೈನಲ್ ಇಯರ್ ಅಲ್ಲಿ ಇದ್ದೀರಿ, ದೆನ್ ಎಸ್ ನೀವು ಸಹ ಫೈನಲ್ ಇಯರ್, ಫೈನಲ್ ಸೆಮಿಸ್ಟರ್ ಅಲ್ಲಿ ಇದ್ದೀರಿ, ಎಕ್ಸಾಮ್ನ ಅಪಿಯರ್ ಆಗಬಹುದು. ಅಂಡ್ ಎಕ್ಸಾಮ್ ಆಲ್ರೆಡಿ ನೋಟಿಫೈ ಆಗಿ ಸುಮಾರು ದಿನ ಆಗಿದೆ. ಬಟ್ ಇನ್ನೂ ಗೊತ್ತಿಲ್ಲ ಅನ್ನುವಂಥ ಸ್ಟೂಡೆಂಟ್ಸ್ ಎಕ್ಸಾಮ್ ನ ಫಾರ್ಮ್ ಓಪನ್ ಆಗಿ ಅಪ್ಲೈ ಮಾಡುವಂಥ ಡೇಟ್ ಕೂಡ ಸಹ ನಡೀತಿದೆ. ಫೆಬ್ರವರಿ 10th ಅಲ್ಲಿ ಫಾರ್ಮ್ ಓಪನ್ ಆಗಿತ್ತು. ಫೆಬ್ರವರಿ 11th ಇಂದಾನೇ ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಅಂಡ್ ಏಪ್ರಿಲ್ 30, ಇನ್ನೂ ಸುಮಾರು ಟೈಮ್ ಇದೆ, ಏಪ್ರಿಲ್ 30th ತನಕನೂ ಸಹ ನೀವು ಎಕ್ಸಾಮಿಗೆ ಅಪ್ಲೈ ಮಾಡಬಹುದು. ಫಸ್ಟ್ ಥಿಂಗ್, ಏಪ್ರಿಲ್ 30 ನಿಮ್ಮ ಲಾಸ್ಟ್ ಡೇಟ್. ಅಂಡ್ ಹಾಗೆ ಪೇಮೆಂಟ್ ಎಕ್ಸೆಟ್ರಾ ಏನಾದರೂ ಲಾಸ್ಟ್ ಇದನ್ನ ನೋಡ್ಕೊಳ್ತಾ May 1st ತನಕನೂ ಸಹ ನಿಮ್ಮ ಹತ್ರ ಟೈಮ್ ಇದೆ. ಅಂಡ್ ಕರೆಕ್ಷನ್ಸ್ ಎಕ್ಸೆಟ್ರಾ ಏನಾದರೂ ಇದ್ರೆ ಆ ಕರೆಕ್ಷನ್ಸ್ನ ಮಾಡೋದಕ್ಕೂ ನಿಮ್ಮ ಹತ್ರ May 3rd ತನಕ ಟೈಮ್ ಇದೆ. ದೆನ್ May 22nd ನಿಮಗೆ ಈ ಒಂದು ಎಕ್ಸಾಮ್ನ ರಿಲೇಟೆಡ್ ಅಡ್ಮಿಟ್ ಕಾರ್ಡ್ಸ್ ರಿಲೀಸ್ ಆಗುತ್ತೆ. ಅಂಡ್ ಫೈನಲ್ ಎಕ್ಸಾಮ್ ಬಂದು 7th ಜೂನಿಗೆ ಎಕ್ಸಾಮ್ ನಡೀಲಿದೆ. ಸೊ 7th ಜೂನಿಗೆ ಈಗಾಗಲೇ ನೀವು ಪ್ರಿಪೇರ್ ಆಗ್ತಿದ್ದೀರಿ, ಅಥವಾ ನೀವು ಪ್ರಿಪರೇಷನ್ ಒಂದು ಎಕ್ಸಾಮ್ ಫೇಲ್ ಆಗಿದ್ದೀರಿ, ಎರಡನೇ ಎಕ್ಸಾಮ್ ಫೇಲ್ ಆಗಿದ್ದೀರಿ, ಬಿಕಾಸ್ AIB 21 ಕೊಟ್ಟಂಥವ್ರಿಗೆ ಗೊತ್ತಿರತ್ತೆ ಎಕ್ಸಾಮ್ ಇವಾಗ ಕಾನ್ಸೆಪ್ಟ್ಸ್ನ ಬೇಸ್ಡ್ ಆಗಿದೆ. ಅಂಡ್ ನಿಮಗೆ ಲೀಗಲ್ ರೀಸನಿಂಗ್ ಕೇಳ್ತಿದ್ದಾರೆ. ಸೊ ಮುಂಚಿನ ತರ ಬರೀ ಮೆಮರಿ ಬೇಸ್ಡ್ ನೀವು ಬೈ ಹಾರ್ಟ್ ಮಾಡಿದ್ರಿ, ಬೇರೆಕ್ ನೋಡ್ಕೊಂಡು ಬರದ್ವಿ, ಅಥವಾ ಸೆಕ್ಷನ್ಸ್ ನ ನೋಡಿದ್ವಿ, ಅಷ್ಟೇ ಅಲ್ಲ ಎಕ್ಸಾಮ್. ಸೊ ಈಗ ಎಕ್ಸಾಮ್ ನ ನೋಡೋದಕ್ಕೆ ರೀತಿ ಬದಲಾಗಿದೆ. AIB 21 ಕೂಡ ಸಹ ಅದೇ ಲೈನ್ ಅಲ್ಲೇ ಇರುತ್ತೆ. ಬಿಕಾಸ್ ಪ್ಯಾಟರ್ನ್ ನಿಮಗೆ ಕಷ್ಟ ಆಗ್ತಾನೆ ಇದೆ ಅಂತ ಹೇಳುವಾಗ ಅದೇ ಪ್ಯಾಟರ್ನ್ ಅಲ್ಲೇನೆ ಹೋಗ್ತೀವಿ. ಕಾನ್ಸೆಪ್ಚುಯಲ್ ಬೇಸ್ಡ್ ಅಂಡ್ ನಿಮಗೆ ಲೀಗಲ್ ಅನಾಲಿಟಿಕಲ್ ಬೇಸ್ಡ್ ಈ ರೀತಿ ಕ್ವೆಶನ್ಸ್ ಏನೇ ಜಾಸ್ತಿ ಆಗಿರುತ್ತೆ, ರೀಸನಿಂಗ್ ಬೇಸ್ಡ್ ಕ್ವೆಶನ್ಸ್ ಜಾಸ್ತಿ ಆಗಿರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ನೀವು ಬರೀ ನಾನು ಬೇರೆ ಆಕ್ಟ್ ಅಲ್ಲಿ ಇರುವಂತ ಸೆಕ್ಷನ್ಸ್ ನ ನೋಡ್ಕೊಂಡ್ರೆ ಸಾಕಾಗೋದಿಲ್ಲ. ಅದು ಪ್ರೈಮರಿ, ಹೌದು, ಬೇರೆ ಆಕ್ಟ್ ಬೇಕು. ನಿಮ್ಮ ಸಿಲೆಬಸ್ ನೋಡೋಣ. ಸಿಲೆಬಸ್ ರೀಸೆಂಟ್ ಆಗಿ ರಿಲೀಸ್ ಆಗಿರೋದು. ಸಿಲೆಬಸ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ, ಸೇಮ್ ಟು ಸೇಮ್ ಸಿಲೆಬಸ್ ಇದೆ. ಓಲ್ಡ್ ಅಂಡ್ ನ್ಯೂ ಕ್ರಿಮಿನಲ್ ಲಾಸ್ ಇಲ್ಲಿನೂ ಸಹ ಬಂದೇ ಬರುತ್ತೆ. ಬಿಕಾಸ್ ನಮಗೆ ಹಳೆ ಲಾಸ್ ಅಲ್ಲಿ ಇನ್ನೂ ಕೇಸಸ್ ನಡೀತಿದೆ. ಅಂಡ್ ನೀವು ಪ್ರಾಕ್ಟೀಸ್ ಮಾಡಿ ಅಡ್ವೊಕೇಟ್ ಆದಾಗ ನೀವು ಸಹ ಕೇಸಸ್ ನ ನೋಡ್ತೀರಿ. ಸೊ ಹಾಗಿದ್ದಾಗ IPC, CRPC, ಎವಿಡೆನ್ಸ್ ಆಕ್ಟ್ ಇದ್ದೇ ಇರುತ್ತೆ. ಅಂಡ್ ಹೊಸ BNS ಅಂಡ್ BSA ಕೂಡ ಸಹ ನಿಮ್ಮ ಸಿಲೆಬಸ್ ಆಗಿರುತ್ತೆ. ಪ್ರೀವಿಯಸ್ 2020 ಈಗ AIB 20 ಪೇಪರ್ ಏನಿದೆ ಅದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಯಾರೆಲ್ಲ ಈ ಎಕ್ಸಾಮ್ನ ಈಸಿ ಅಥವಾ ಹೀಗಿರುತ್ತೆ ಹಾಗಿರುತ್ತೆ ಅಂತ ಮಿಸ್ಕನ್ಸೆಪ್ಷನ್ಸ್ ಅಲ್ಲಿದ್ರೆ ಒಂದ್ಸತಿ AIB 20 ಎಕ್ಸಾಮ್ನ ಪೇಪರ್ ಸಾಲ್ವ್ ಮಾಡಿ. ದೆನ್ ನಿಮಗೊಂದು ಐಡಿಯಾ ಅಥವಾ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅನ್ನೋದು. ಇದಕ್ಕೆ ಮುಂಚೆ ತನಕನೂ ಸಹ ಹೌದು ಎಕ್ಸಾಮ್ ಚೂರು ಈಸಿ ಆಗಿರ್ತಿತ್ತು ಅಂಡ್ ಬೇರೆಕ್ ನೋಡ್ಕೊಂಡು ನೀವು ಸೆಕ್ಷನ್ಸ್ ನೋಡಿ ಮಾರ್ಕ್ ಮಾಡ್ಬೋದಿತ್ತು. ಬಟ್ ಈಗ ಸಿನ್ಸ್ ನೀವು ಫ್ರೆಶ್ಲಿ ಪಾಸ್ಡ್ ಔಟ್, 3 ಗಂಟೆ ಟೈಮ್, 100 ಪ್ರಶ್ನೆ ಆದ್ರೂ ಸಹ 3 ಗಂಟೆ ಸಾಕಾಗೋದಿಲ್ಲ, ಕಮ್ಮಿ ಅನ್ಸುತ್ತೆ. ಬಿಕಾಸ್ ಎಕ್ಸಾಮ್ ಅಲ್ಲಿ ಕೇಳ್ತಿರುವಂತ ಕ್ವೆಶನ್ಸ್ ನಿಮಗೆ ಒಂದು ರೀತಿ ಜುಡಿಷಿಯರಿ ಲೆವೆಲ್ ಅಲ್ಲೇ ಕೇಳ್ತಿದ್ದಾರೆ ಅಂತ ಹೇಳ್ಬಹುದು. ಸೊ ಹಾಗಿದ್ದಾಗ ನಿಮ್ಮ ಪ್ರಿಪರೇಷನ್ ಅದೇ ರೀತಿ ಇರಬೇಕಾಗತ್ತೆ. ಅಂಡ್ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಒಂದ್ಸತಿ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ AIB 20 ಪ್ಯಾಟರ್ನ್ ಅಲ್ಲಿ ನಿಮ್ಮ ಪ್ರಿಪರೇಷನ್ ಅನ್ನ ತಗೊಂಡು ಹೋಗಿ.
ಬೇಸಿಕ್ ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಏನೇನಿದೆ ಮೇಜರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ವಿತ್ ಮಾರ್ಕ್ಸ್ ನಾವು ಇದು ಪ್ರೀವಿಯಸ್ ಆಗಿ ಸಿಲೆಬಸ್ ಎಲ್ಲ ಡಿಸ್ಕಸ್ ಮಾಡಿರುವಂತ ವಿಡಿಯೋಸ್ ಇದೆ. ಅಂಡ್ ಫ್ರೆಶ್ ಆಗಿ AIB 21 ಈ ವರ್ಷ ಏನ್ ಎಕ್ಸಾಮ್ ಇರುತ್ತೆ ಅದಕ್ಕೊಂದು ಸೆಪರೇಟ್ ಆಗಿ ಸ್ಪೆಸಿಫಿಕ್ ಒಂದು ಮಾಸ್ಟರ್ ಪ್ಲಾನ್ ವಿಡಿಯೋನ ಡಿಸ್ಕಸ್ ಮಾಡೋಣ ಮುಂದಕ್ಕೆ ನಾಳೆ ನಾಳಿದ್ರಲ್ಲಿ. ಬಟ್ ಈಗ ಸದ್ಯಕ್ಕೆ ಸಿಲೆಬಸ್ ಇಸ್ ಸೇಮ್ ಅಂಡ್ ಪ್ರೀವಿಯಸ್ಲಿ ನಾವು ಸಿಲೆಬಸ್ ಎಲ್ಲ ಡಿಸ್ಕಸ್ ಮಾಡಿರುವಂಥ ವಿಡಿಯೋಸ್ನ ನೋಡಬಹುದು. ಈ ಮೇಜರ್ ಸಬ್ಜೆಕ್ಟ್ಸ್ ಇವುಗಳ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕಿರುತ್ತೆ, ಯಾವುದಕ್ಕೆ ಹೆಚ್ಚಿನ ಮಾರ್ಕ್ಸ್ ಇದೆ ಅದಕ್ಕೆ. ಅಂಡ್ ನಿಮ್ಮ ಒಂದು ಈ 7 ಸಬ್ಜೆಕ್ಟ್ಸ್ ಮೇಲೆ ಒಳ್ಳೆ ರೀತಿ ಕಮಾಂಡ್ ಇರಬೇಕಿರುತ್ತೆ. ಸೊ 7 ಟಾಪಿಕ್ಸ್, ಬಟ್ ಆಕ್ಚುಲಿ ಇಲ್ಲಿ ನೀವು ಸಬ್ಜೆಕ್ಟ್ಸ್ ನೋಡೋದಾದ್ರೆ ಓಲ್ಡ್ ಅಂಡ್ ನ್ಯೂ ಕ್ರಿಮಿನಲ್ ಲಾಸ್ ಅಗೇನ್ ಡಬಲ್, ನೀವು ಹೊಸದು ಹಳೆದು ಎರಡೂ ಸಹ ವಿತ್ ಸೆಕ್ಷನ್ಸ್ ಅಂಡ್ ಏನಾದರೂ ಕಾನ್ಸೆಪ್ಟ್ ಟಚ್ ಬದಲಾಗಿದೆ ನೋಡ್ಕೊಳ್ಳೇಬೇಕಾಗತ್ತೆ. ಲಾ ಆಫ್ ಕಾಂಟ್ರಾಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಪ್ರಾಪರ್ಟಿ ಅಂದ್ರೆ TPA ಅಂಡ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಇಲ್ಲಿ 4 ಆಕ್ಟ್ ಒಟ್ಟಿಗೆ ಸೇರಿ 8 ಮಾರ್ಕ್ಸ್. ಅಂಡ್ ಈ 4 ಆಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಮೇಜರ್ ಸಬ್ಜೆಕ್ಟ್ಸ್ ನ ಫೋಕಸ್ ಮಾಡಿಕೊಂಡು ನಿಮ್ಮ ಒಂದು ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳೇಬೇಕಾಗತ್ತೆ. ಅಂಡ್ ಸಿನ್ಸ್ ದಿಸ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಅಂಡ್ ನಿಮಗೆ ಸುಮ್ಮನೆ ಮೆಮರಿ ಬೇಸ್ ನಾನು ಮೆಮರೈಸ್ ಮಾಡ್ಕೊಳ್ತಿದ್ದೀನಿ, ಬೈ ಹಾರ್ಟ್ ಮಾಡ್ಕೊಳ್ತಿದ್ದೀನಿ ಅಂತಂದ್ರೆ ಆಗೋದಿಲ್ಲ. ಎಕ್ಸಾಮಿಗೆ ಅರ್ಥ ಮಾಡ್ಕೊಂಡು ಕಲಿಬೇಕಿರುತ್ತೆ, ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಬೆಸ್ಟ್ ವೇ ನೀವು ಓದ್ತಿರುವಂಥ ಪ್ರತಿ ಕಾನ್ಸೆಪ್ಟ್ನ ನಿಮಗೆ ನೀವು ಅರ್ಥ ಆಗ್ತಿದ್ಯಾ, ಕಾನ್ಸೆಪ್ಟ್ ಅರ್ಥ ಆಯ್ತಾ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ, ರಾದರ್ ದ್ಯಾನ್ ಜಸ್ಟ್ ರೀಡಿಂಗ್ ದ ಪ್ರಾವಿಷನ್ಸ್. ಬೇರಾಕ್ಟ್ ಓದಬೇಕು, ಬೇರಾಕ್ಟೇ ಪ್ರೈಮರಿ, ಬೇರಾಕ್ಟ್ ನಿಮಗೆ ಬೇಕೇ ಬೇಕು ಎಕ್ಸಾಮ್ಗೆ ತಗೊಂಡು ಹೋಗೋದಕ್ಕೆ, ಬಿಕಾಸ್ ಓಪನ್ ಬುಕ್ ಎಕ್ಸಾಮಿನೇಷನ್. ಬಟ್ ಆ ಓಪನ್ ಬುಕ್ ಅಲ್ಲೂ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದ್ರೇನೆ ನೀವು ಕಾನ್ಸೆಪ್ಟ್ ನ ಹುಡ್ಕೋದಿಕ್ಕಾಗೋದು. ಸೊ ಹಾಗಾಗಿ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಥಿಂಗ್, ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಿಮಗೆ AIBE ಬ್ಯಾಚ್ ನಡೀತಿದೆ. AIB 21ಗೆ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬ್ಯಾಚಸ್ ನಡೀತಿದೆ ಎಟ್ ಅ ವೆರಿ ನಾಮಿನಲ್ ಪ್ರೈಸ್. ಅಂಡ್ ನೀವು ಎಕ್ಸಾಮ್ಗೆ ಈ ವರ್ಷ ತಗೊಳ್ತಿದ್ದೀರಿ, ದೆನ್ ಈ ಬ್ಯಾಚ್ ನಿಮಗೋಸ್ಕರ. 9650849915 ಈ ನಂಬರಿಗೆ ಕಾಲ್ ಮಾಡಿ ನೀವು ಎನ್ರೋಲ್ ಆಗಬಹುದು ಬ್ಯಾಚಸ್ಗೆ, ಅಥವಾ swatilaw.com ವೆಬ್ಸೈಟ್ ವಿಸಿಟ್ ಮಾಡಿ ಕೂಡ ಸಹ ನೀವು ನಿಮ್ಮನ್ನ ಎನ್ರೋಲ್ ಮಾಡ್ಕೋಬಹುದು, ಬ್ಯಾಚಸ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಸಿನ್ಸ್ ಪೇಪರ್ ಪ್ಯಾಟರ್ನ್ ಬದಲಾಗ್ತದೆ, ಸೊ ನಿಮಗೆ ಒಂದು ಸ್ಪೆಸಿಫಿಕ್ ಗೈಡೆನ್ಸ್ ಅಥವಾ ಕಾಲೇಜಲ್ಲಿ ಓದಿರೋದು ಇಲ್ಲಿಗೆ ಸಾಕಾಗತ್ತೆ ಇಲ್ಲ ಅನ್ನೋದು ಫಸ್ಟ್ ನೀವು ಸೆಲ್ಫ್ ಅನಲೈಸ್ ಮಾಡ್ಕೊಳ್ಳಿ. AIB 20 ಪೇಪರ್ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಸಾಲ್ವ್ ಮಾಡಿ ಪೇಪರ್ನ, ಹೇಗನ್ಸುತ್ತೆ ನೀವು ಮಾಡ್ಕೊಳ್ಬಹುದು, ಸ್ವಂತವಾಗಿ ಓದ್ಕೊಳ್ಬಹುದು. ದೆನ್ ಡೆಫಿನೆಟ್ಲಿ ರೀಡ್ ಅಕಾರ್ಡಿಂಗ್ಲಿ, ಅದರ ಅಕಾರ್ಡಿಂಗ್ಲಿನೇ ಪೇಪರ್ AIB 20 ಅಕಾರ್ಡಿಂಗ್ಲಿ ನಿಮ್ಮ ಒಂದು ಪ್ಯಾಟರ್ನ್ ಅನ್ನ ನೋಡಿ. ಇಲ್ಲ ದೆನ್ ಡೆಫಿನೆಟ್ಲಿ ನಿಮಗೆ ಗೈಡ್ ಮಾಡೋದಕ್ಕೆ, ನಿಮಗೆ ಕಂಪ್ಲೀಟ್ ಎಕ್ಸಾಮ್ಗೆ ಬೇಕಾಗಿರೋ ರೀತಿ ಹೇಳ್ಕೊಡೋದಕ್ಕೆ ಅಂತ ಕ್ಲಾಸಸ್ ಇದೆ. ಸೊ ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು ನೀವು. ಆ್ಯಂಡ್ ಆಲ್ಸೋ ಪ್ರತಿಯೊಬ್ಬ ಸ್ಟೂಡೆಂಟ್ ಇನ್ನೊಂದು ಆಫ್ಟರ್ AIB 20 ಇರುವಂಥ ಒಂದು ನೋಷನ್ ಏನಂತಂದ್ರೆ, ಫಸ್ಟ್ ಟೈಮಲ್ಲಿ ಈ ಎಕ್ಸಾಮ್ನ ಮಾತ್ರ ಕ್ಲಿಯರ್ ಮಾಡೋಕೆ ಆಗೋದಿಲ್ಲ ಅಂತ ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್ ಅಷ್ಟೇನೆ ಇದು. ಫಸ್ಟ್ ಟೈಮಲ್ಲಿ ನೀವು ಆರಾಮಾಗಿ ಕ್ಲಿಯರ್ ಮಾಡಬಹುದು. AIB ಎಕ್ಸಾಮ್ ನೀವು ಬೇರೆ ಎಕ್ಸಾಮ್ಸ್ನ ನೋಡುವಾಗ ಇಟ್ ಈಸ್ ಸ್ಟಿಲ್ ವೆರಿ ಮಚ್ ಈಸಿ. ಪೇಪರ್ ಪ್ಯಾಟರ್ನ್ ಚೂರು ಬದಲಾಗಿದೆ ಬಿಟ್ರೆ ಪೇಪರ್ ಈಗಲೂ AIB ಈಸಿನೇ. ಫಸ್ಟ್ ಟೈಮಲ್ಲಿ ಪಾಸ್ ಆಗೋಕ್ಕಾಗಲ್ಲ ಅಂತ ಎಲ್ಲ ಇಲ್ಲ, ಆರಾಮಾಗಿ ಪಾಸ್ ಆಗಬಹುದು. ಓನ್ಲಿ ಥಿಂಗ್ ನೀವು ಪ್ರಿಪೇರ್ ಆಗುವ ರೀತಿ ಬದಲಾಗ್ತಿದೆ ಅಷ್ಟೇ ಬಿಟ್ರೆ ಸೇಮ್ ಕಾನ್ಸೆಪ್ಟ್, ಸೇಮ್ ಸಬ್ಜೆಕ್ಟ್. ಸೊ ಅದೇ ರೀತಿನೇ ಇರುತ್ತೆ. ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಹೆಚ್ಚಿಸ್ಕೊಳ್ಬೇಕಾಗತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಇನ್ನೂ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ, ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ಟಿಲ್ ಎವ್ರಿಥಿಂಗ್ ಇಸ್ ಸೇಮ್. ಈ ಎಕ್ಸಾಮ್ ಈಸಿನೇ, ಜುಡಿಷಿಯರಿ ರೀತಿ ಅಂತ ಹೇಳ್ಬೋದು, ಬಟ್ ಜುಡಿಷಿಯರಿ ಅಲ್ಲ ಇದು. ಜುಡಿಷಿಯರಿಯಲ್ಲಿ ಇರುವಂತಹ ಕಾಂಪಿಟೇಷನ್ ಆಗಲಿ ಪ್ರತಿಯೊಂದು ಆ ಸಿನಾರಿಯೋನೇ ಬದಲಾಗತ್ತೆ. ಇಲ್ಲಿ ನೀವು ಬೇಸಿಕ್ ಬೇರೆ ಮಿನಿಮಮ್ ಮಾರ್ಕ್ಸ್ ಬಂದ್ರೆ 40 ಅಬೌವ್ ನೀವು ಪಾಸ್ ಆಗ್ತಿದ್ದೀರಿ, ನಿಮಗೆ ಬೇಕಾಗಿರೋದು ಪಾಸಿಂಗ್ ಅಷ್ಟೇನೆ. ಆ್ಯಂಡ್ ಆಲ್ಸೋ ಯಾವುದೇ ಒಂದು ಎಕ್ಸಾಮ್ನ ಅಟೆಂಡ್ ಮಾಡುವಾಗ ಆ ಎಕ್ಸಾಮ್ನ ಕಂಪ್ಲೀಟ್ ಏನು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬೇಕಾಗಿರೋದು ನೀವು ಪಾಸ್ ಆಗ್ತಿರೋದು ಅಷ್ಟೇನೆ. ಸೊ ಪಾಸ್ ಆಗೋದಕ್ಕೆ ಈ ಎಕ್ಸಾಮ್ ಇವತ್ತಿಗೂ ತುಂಬಾನೇ ಈಸಿ. ಸೊ ಫಸ್ಟ್ ಟೈಮಲ್ಲಿನೂ ಸಹ ಪಾಸ್ ಆಗಬಹುದು. ಓನ್ಲಿ ಥಿಂಗ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಯೋರ್ ಸಬ್ಜೆಕ್ಟ್ ನಾಲೆಜ್ ಹ್ಯಾಸ್ ಟು ಇನ್ಕ್ರೀಸ್. ಸೊ ಹಾಗಾಗಿ ಈ ಒಂದು ಸಿಲೆಬಸ್ ಅದೇ ರೀತಿ ಇದೆ. ನೀವೇನಾದರೂ ಪ್ರೀವಿಯಸ್ ಇಯರ್ MCQs ಆಗಲಿ ಅಥವಾ ಏನಾದರೂ ನಾರ್ಮಲ್ MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಸಾಲ್ವ್ ಮಾಡೋದು ಅಂತ ಮಾಡ್ತಿದ್ದೀರಿ, ದೆನ್ ಅದೆಲ್ಲನೂ ಸಹ ನಿಮಗೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಆಲ್ಸೋ ನಿಮಗೆ ಪ್ಯಾಟರ್ನ್, ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಪ್ಲೀಸ್ AIBE 20 ಎಕ್ಸಾಮನ್ನು
ರೆಫರ್ ಮಾಡಿ. ಈ ಕ್ವೆಶನ್ ಪೇಪರ್ ನಿಮಗೆ ಆಧಾರವಾಗಿರಬೇಕು. ಸೊ AIB20 ಅರ್ಥ ಆಗ್ತಿದೆ ಅಥವಾ ಸಾಲ್ವ್ ಮಾಡಿದ್ದೀರಿ ಅನ್ನೋದಾದರೆ ದೆನ್ ನೀವು AIB21 ಕೂಡ ಸಹ ಅದೇ ಸಿಮಿಲರ್ ಲೈನ್ಸಲ್ಲಿ ಸಾಲ್ವ್ ಮಾಡಬಹುದು. ಅಪ್ಕಮಿಂಗ್ ವಿಡಿಯೋ ನಾನು ನಿಮಗೆ AIB21ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಏನು ಆ್ಯಂಡ್ ಅದನ್ನು ನಾವು ಹೇಗೆಲ್ಲ ಎಕ್ಸಾಮ್ನ ಟ್ಯಾಕಲ್ ಮಾಡ್ಬೋದು ಅನ್ನೋಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ನೋಡೋಣ. ಸೊ that's it for this video. AIB ಎಕ್ಸಾಮ್ ತಗೊಳ್ತಿರುವಂಥ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೇನಾದರೂ AIB ಎಕ್ಸಾಮ್ ರಿಲೇಟೆಡ್ ಡೀಟೇಲ್ಸ್ ತಿಳ್ಕೋಬೇಕು ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮಾಡಬಹುದು ನೀವು ಆ್ಯಂಡ್ ಅದರ ರಿಲೇಟೆಡ್ ವಿಡಿಯೋಸನ್ನ ಮಾಡೋಣ. ಥ್ಯಾಂಕ್ ಯು.